ಭಾರತದ ಸ್ವಾತಂತ್ರ್ಯ ಚಳುವಳಿಯ ಕಲ್ಪನೆ ಬಗ್ಗೆ ಕೂಡ RSSನ ನಾಯಕರಿಗೆ ಕಾರ್ಯಕರ್ತರಿಗೆ ತದ್ವಿರುದ್ಧವಾದ ಅಭಿಪ್ರಾಯಗಳಿತ್ತು. ಯಾಕಂದರೆ ಭಾರತವಾಗಿ ನಿರ್ಮಾಣವಾಗೋದು ಅಂದರೆ ಈಗಿರುವ ಭಾರತದ ರೀತಿಯಲ್ಲಿ ನಿರ್ಮಾಣವಾಗೋದು RSSನವ್ರಿಗೆ ಇಷ್ಟ ಇರಲಿಲ್ಲ. ಅವ್ರಿಗೊಂದು ಹಿಂದೂ ರಾಷ್ಟ್ರ ಬೇಕಿತ್ತು. ಹಾಗಾಗೇನೆ ಭಾರತದ ಸ್ವತಂತ್ರ ಚಳುವಳಿಯ ಮುಂಚೂಣಿಯಲ್ಲಿದ್ದ ನಾಯಕರ ಕಲ್ಪನೆಗಳು ಆಲೋಚನೆಗೆ ವಿರುದ್ಧವಾದ ಆಲೋಚನೆ RSSಗಿತ್ತು. ಈಗ ಒಂದು ಹಿಂದೂ ರಾಷ್ಟ್ರ ಅನ್ನುವ ಕಲ್ಪನೆ ಇವತ್ತಿನ ರಾಜ್ಯ ಅನ್ನೋ ಲೆಕ್ಕಕ್ಕೆ ಇಟ್ಕೊಂಡ್ರೆ ಸರಿಯಾಗಲ್ಲ. ಸಂಘ ಅವತ್ತಿಗೂ ನಂಬಿದ ಹಿಂದೂ ರಾಷ್ಟ್ರನೇ, ಇವತ್ತಿಗೂ ನಮ್ಮ ನಂಬಿಕೆ ಹಿಂದೂ ರಾಷ್ಟ್ರನೇ. ಆ ಕಾಲಕ್ಕೆ ಮಹಾತ್ಮ ಗಾಂಧೀಜಿಯವರಿಂದ ಮೊದಲುಗೊಂಡು ಎಲ್ರಿಗೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು, ಸಂಘಕ್ಕೂ ಅಖಂಡವಾದ ಭಾರತ ಬೇಕು ಅಂತಲೇ ಇದ್ದಿದ್ದು. ಈಗಲೂ ಅಖಂಡ ಭಾರತ ಆಗಬೇಕು ಅನ್ನೋ ಕನಸು ಸಂಘಕ್ಕೆ ಇದ್ದೇ ಇದೆ. ಅಂದರೆ ನಾವು ಹೇಳ್ತಿರೋ ರಾಷ್ಟ್ರ ಇದು ರಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟಿದ್ದಲ್ಲ, ಇದೊಂದು ಸಂಸ್ಕೃತಿಯ ವಿಷಯ. ಮಹಾತ್ಮ ಗಾಂಧಿ ಅಂತವ್ರು ಕೂಡ ಅವಾಗೇನು ಹೇಳಿದರು, ಈ ದೇಶವನ್ನು ತುಂಡು ಮಾಡೋಕ್ಕಿಂತ ಮುಂಚೆ ನನ್ನ ದೇಹವನ್ನು ತುಂಡು ಮಾಡಿ ಅಂತ ಹೇಳಿದರು. ಆ ರೀತಿಯ ಕನಸು ಎಲ್ಲರಿಗೂ ಇತ್ತು. ನೆಹರೂವ್ರಿಗೂ ಕೂಡ ದೇಶ ತುಂಡಾಗ್ಬಿಡಬೇಕು ಅಂತ ಇರಲಿಲ್ಲ, ಪರಿಸ್ಥಿತಿಗಳು ನಿರ್ಮಾಣ ಆದವು. ಹಾಗಾಗಿ ಅವರಿಗೆಲ್ಲ ಬೇರೆ ಒಂದು ಕನಸಿತ್ತು, ಸಂಘಕ್ಕೊಂದು ಬೇರೆ ಕನಸಿತ್ತು ಅಂತ ಹೇಳೋದು ಸತ್ಯ ಅಲ್ಲ ಅದು.